ಈಗ ನಾವು ಕೆಲವೊಂದು ದ್ರಾವಣಗಳನ್ನು ನೀಲಿ ಲಿಟ್ಮಸ್ ಪೇಪರ್ ಮೇಲೆ ಹಾಕಿದಾಗ ಅದು ಯಾವ ಬಣ್ಣಕ್ಕೆ ತಿರುಗುತ್ತೆ ಮತ್ತು ಕೆಂಪು ಲಿಟ್ಮಸ್ ಮೇಲೆ ಹಾಕಿದಾಗ ಯಾವ ಬಣ್ಣಕ್ಕೆ ತಿರುಗುತ್ತೆ ಅನ್ನೋದನ್ನ ಈಗ ಪ್ರಾಯೋಗಿಕವಾಗಿ ನೋಡೋಣ. ಇಲ್ಲಿ ಏನೇನು ದ್ರಾವಣಗಳದಾವು ಸ್ವಲ್ಪ ಹೇಳ್ರಿ. ಇದೇನು? ಸುಣ್ಣದ ತಿಳಿ ನೀರು, ಇದು ಹುಣಸೆ ನೀರು, ಅಡಿಗೆ ಸೋಡಾ ದ್ರಾವಣ, ಸಕ್ಕರೆ ದ್ರಾವಣ, ಉಪ್ಪಿನ ದ್ರಾವಣ, ಸಾಬೂನು ದ್ರಾವಣ, ನಿಂಬೆ ರಸ. ಈಗ ನೀಲಿ ಲಿಟ್ಮಸ್ ತೋರಿ ಹೇಳ್ತೀನಿ, ತೋರಿ ಅದ್ರಾಗ. ಒಂದು ನಿಮಿಷ. ಇದು ಯಾವುದು? ನೀಲಿ ಲಿಟ್ಮಸ್. ಇದು ಯಾವುದು? ಕೆಂಪು ಲಿಟ್ಮಸ್. ಒಂದು ನಿಮಿಷ. ಈಗ ಒಂದೊಂದೇ ದ್ರಾವಣವನ್ನ ನಾವು ಈಗ ನೀಲಿ ಲಿಟ್ಮಸ್ ಮೇಲೆ ಮತ್ತು ಕೆಂಪು ಲಿಟ್ಮಸ್ ಪೇಪರ್ ಮೇಲೆ ಹಾಕಿದಾಗ ಏನಾಗುತ್ತೆ ನೋಡೋಣ. ಮೊದಲ ನಿಂಬೆ ಹಣ್ಣಿನ ರಸ ನೋಡ್ರಿ, ತಗೋರಿ. ಆ ಡ್ರಾಪರ್ದಿಂದ ತೋರಿ. ತೋರಮ್ಮ ಇದು. ತಡಿ. ಹಾಕು. ನೀಲಿ ಲಿಟ್ಮಸ್ ಮೇಲೆ ಹಾಕು. ಹಾಕು. ಏನಾತ್ ಕಲರ್? ಕೆಲವೊಂದು ದ್ರಾವಣಗಳನ್ನ ನೀಲಿ ಲಿಟ್ಮಸ್ ಮೇಲೆ ಹಾಕಿದಾಗ ಏನಾಯ್ತು? ಬಣ್ಣಗಳು ಕೆಂಪಾದವು. ಕೆಲವೊಂದು ದ್ರಾವಣಗಳನ್ನು ಕೆಂಪು ಲಿಟ್ಮಸ್ ಮೇಲೆ ಹಾಕಿದಾಗ ನೀಲಿ ಆದವು. ಇನ್ನು ಕೆಲವು ಬದಲಾವಣೆ ಆಗಲಿಲ್ಲ. ಸೊ ಈಗ ಈ ಪ್ರಯೋಗದಿಂದ ನಾವೇನ್ ಮಾಡೋಣ, 3 ಗುಂಪು ಮಾಡೋಣ. ಒಂದು ಎ ಗುಂಪಿನಾಗ ಯಾವ ದ್ರಾವಣಗಳಿಂದ ನೀಲಿ ಕೆಂಪು ಆಯ್ತು ನೋಡ್ರಿ, ಅದು ಆಮ್ಲೀಯ ಗುಣಗಳನ್ನು ಹೊಂದಿದೆ, ಅದನ್ನ ಎ ಗ್ರೂಪ್ನಾಗ ಬರಿಬೇಕು. ಯಾವ ದ್ರಾವಣಗಳಿಂದ ಕೆಂಪು ಲಿಟ್ಮಸ್ ನೀಲಿ ಆಯ್ತು, ಅದು ಪ್ರತ್ಯಾಮ್ಲೀಯ ಗುಣ ಹೊಂದಿದೆ, ಅದು ಬಿ ಗುಂಪಿನಾಗ ಬರಿಬೇಕು. ಯಾವ ದ್ರಾವಣಗಳಿಂದ ಯಾವುದೇ ರೀತಿಯ ಬಣ್ಣಗಳು ಬದಲಾವಣೆ ಆಗಲಿಲ್ಲ, ಅದು ಯಾವುದೇ ರೀತಿಯ ತಟಸ್ಥ ಗುಣವನ್ನು ಹೊಂದಿದೆ, ಅದನ್ನ ಸಿ ಗ್ರೂಪ್ನಾಗ ಬರೀಬೇಕು. ಈ ರೀತಿ ಮಾಡ್ತೀರಾ? ಓಕೆ.